ಹಾಯ್ ಫ್ರೆಂಡ್ಸ್, ಭಾರತ ಸ್ವಾತಂತ್ರ್ಯ ಬಂದ ಬಳಿಕ ಒಟ್ಟು 15 ಪ್ರಧಾನಿಗಳನ್ನ ಕಂಡಿದೆ. ಇವರಲ್ಲಿ ಹೆಚ್ಚಿನವರು ಕಾಂಗ್ರೆಸ್ನವರೇ ಇದ್ದಾರೆ. ಹಾಗಾದ್ರೆ ಪ್ರಧಾನಿಗಳ ಜಾತಿ ಯಾವುದು? ಯಾವ ಸಮುದಾಯದವರು ಹೆಚ್ಚು ವರ್ಷ ದೇಶ ಆಳಿದ್ದಾರೆ? ಈ ಪ್ರಧಾನಿಗಳ ಸಮುದಾಯದ ಜನ ದೇಶದಲ್ಲಿ ಎಷ್ಟಿದ್ದಾರೆ? ದಲಿತ ಪ್ರಧಾನಿ ಕಾಣುತ್ತಾ ಭಾರತ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜವಾಹರ್ಲಾಲ್ ನೆಹರು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಧಾನಿಯಾದ ನೆಹರು 1964ರ ಮೇ 27ರಂದು ವಿಧಿವಶರಾಗುವವರೆಗೂ ಪ್ರಧಾನಿಯಾಗೇ ಇದ್ರು. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ 1964ರ ಜೂನ್ 9ರಿಂದ 1966ರ ಜನವರಿ 11ರವರೆಗೆ ಪ್ರಧಾನಿಯಾಗಿದ್ರು. ಇವರು ಕಯಾಸ್ತಾ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇಂದಿರಾ ಗಾಂಧಿ 1966ರ ಜನವರಿ 24ರಂದು ಇಂದಿರಾ ಗಾಂಧಿ ಅಧಿಕಾರಕ್ಕೆ ಏರಿದ್ರು. 1977ರ ಮಾರ್ಚ್ 24ರವರೆಗೆ ಪ್ರಧಾನಿಯಾಗಿದ್ರು. ನಂತರ ಮತ್ತೆ 1980ರ ಜನವರಿ 14ರಿಂದ 1984ರ ಅಕ್ಟೋಬರ್ 31ರವರೆಗೆ ಅಧಿಕಾರದಲ್ಲಿದ್ರು. ಇವರು ಕೂಡ ಕಾಶ್ಮೀರಿ ಬ್ರಾಹ್ಮಣ ಕುಟುಂಬದವರಾಗಿದ್ರು. ಮೊರಾರ್ಜಿ ದೇಸಾಯಿ ತುರ್ತು ಪರಿಸ್ಥಿತಿ ನಂತರದಲ್ಲಿ ಮೊರಾರ್ಜಿ ದೇಸಾಯಿ ಜನತಾ ಪಕ್ಷದಿಂದ ಪ್ರಧಾನಿಯಾಗಿದ್ರು. ಇವರು 1977ರ ಮಾರ್ಚ್ 24ರಿಂದ 1979ರ ಜುಲೈ 28ರವರೆಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು. ಇವರು ಕೂಡ ಬ್ರಾಹ್ಮಣರಾಗಿದ್ರು. ಚರಣ್ ಸಿಂಗ್ ಜನತಾ ಪಕ್ಷದವರಾದ ಇವರು 1979ರ ಜುಲೈ 28ರಿಂದ 1980ರ ಜನವರಿವರೆಗೆ ಪ್ರಧಾನಿಯಾಗಿದ್ರು. ಇವರು ಹಿಂದೂ ಜಾಟ್ ಸಮುದಾಯಕ್ಕೆ ಸೇರಿದವರಾಗಿದ್ರು. ರಾಜೀವ್ ಗಾಂಧಿ ಇಂದಿರಾ ನಂತರ ಕಾಂಗ್ರೆಸ್ ನಾಯಕ ರಾಜೀವ್ ಗಾಂಧಿ 1984ರ ಅಕ್ಟೋಬರ್ 31ರಿಂದ 1989ರವರೆಗೆ ಪ್ರಧಾನಿಯಾಗಿದ್ರು. ಇವರು ಕೂಡ ಬ್ರಾಹ್ಮಣ ಸಮುದಾಯದವರಾಗಿದ್ರು. ವಿಪಿ ಸಿಂಗ್ ವಿಶ್ವನಾಥ್ ಪ್ರತಾಪ್ ಸಿಂಗ್ ಜನತಾ ಪಕ್ಷದಿಂದ ಅಧಿಕಾರಕ್ಕೆ ಬಂದ ಇವರು 1989ರ ಡಿಸೆಂಬರ್ 2ರಿಂದ 1990ರ ನವೆಂಬರ್ 10ರವರೆಗೆ ಅಧಿಕಾರದಲ್ಲಿದ್ರು. ವಿಪಿ ಸಿಂಗ್ ರಜಪೂತ ಸಮುದಾಯಕ್ಕೆ ಸೇರಿದವರಾಗಿದ್ರು. ಚಂದ್ರಶೇಖರ್ ಸಮಾಜವಾದಿ ಜನತಾ ಪಕ್ಷದ ನಾಯಕ ಚಂದ್ರಶೇಖರ್ 1990ರ ನವೆಂಬರ್ 10ರಿಂದ 1991ರ ಜೂನ್ 21ರವರೆಗೆ ಪ್ರಧಾನಿ ಹುದ್ದೆಯಲ್ಲಿದ್ರು. ಚಂದ್ರಶೇಖರ್ ರಜಪೂತ ಸಮುದಾಯಕ್ಕೆ ಸೇರಿದ್ರು. ಪಿ.ವಿ. ನರಸಿಂಹರಾವ್ ಕಾಂಗ್ರೆಸ್ ನಾಯಕ ಪಿ.ವಿ. ನರಸಿಂಹರಾವ್ 1991ರ ಜೂನ್ 21ರಿಂದ 1996ರ ಮೇ 16ರವರೆಗೆ ಪ್ರಧಾನಿ ಹುದ್ದೆಯಲ್ಲಿದ್ರು. ದಕ್ಷಿಣ ಭಾರತದಲ್ಲಿ ಹುಟ್ಟಿ ಪ್ರಧಾನಿಯಾದ ಮೊದಲಿಗರು ಈ ನರಸಿಂಹರಾವ್. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಮೋದಿಗೂ ಮುನ್ನ ದೇಶದಲ್ಲಿ ಪೂರ್ಣಾವಧಿ ಮುಗಿಸಿದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು 1996ರ ಮೇ 16ರಿಂದ 1996ರ ಜೂನ್ 1ರವರೆಗೆ ದೇಶದ ಪ್ರಧಾನಿಯಾಗಿದ್ರು. ನಂತರ 1998ರ ಮಾರ್ಚ್ 19ರಿಂದ 2004ರ ಮೇ 22ರವರೆಗೆ ಪ್ರಧಾನಿಯಾಗಿ ದೇಶವಾಳಿದ್ರು. ಇವರು ಕೂಡ ಬ್ರಾಹ್ಮಣರಾಗಿದ್ರು. ಎಚ್.ಡಿ. ದೇವೇಗೌಡ ಆಗ ಜನತಾ ಪಕ್ಷದಲ್ಲಿದ್ದ ದೇವೇಗೌಡರು 1996ರ ಜೂನ್ 1ರಿಂದ 1997ರ ಏಪ್ರಿಲ್ 21ರವರೆಗೆ ಅಧಿಕಾರದಲ್ಲಿದ್ರು. ಈ ಹುದ್ದೆಗೇರಿದ ಏಕೈಕ ಕನ್ನಡಿಗ ಈ ಗೌಡ್ರು ಅನ್ನೋದು ಹೆಮ್ಮೆಯ ವಿಚಾರ. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇಂದರ್ ಕುಮಾರ್ ಗುಜ್ರಾಲ್ ಜನತಾ ಪಕ್ಷಕ್ಕೆ ಸೇರಿದ್ದ ಇವರು 1997ರ ಏಪ್ರಿಲ್ 21ರಿಂದ 1998ರ ಮಾರ್ಚ್ 19ರವರೆಗೆ ಅಧಿಕಾರದಲ್ಲಿದ್ರು. ಇವರು ಪಂಜಾಬಿ ಹಿಂದೂ ಕತ್ರಿ ಕುಟುಂಬದಲ್ಲಿ ಜನಿಸಿದ್ರು. ಮನಮೋಹನ್ ಸಿಂಗ್ 2 ಅವಧಿಗೆ ಅಂದ್ರೆ 2004ರ ಮೇ 22ರಿಂದ 2015ರ ಮೇ 26ರವರೆಗೆ ಅಧಿಕಾರದಲ್ಲಿದ್ರು. ಅಂದಹಾಗೆ ಇವರು ಸಿಖ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ನರೇಂದ್ರ ಮೋದಿ 2014 ಮೇ ತಿಂಗಳಿಂದ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. ಅಂದಹಾಗೆ ಇವರು ಮೋದ್ಗಾಂಚಿ ಟೇಲಿ ಸಮುದಾಯದಲ್ಲಿ ಜನಿಸಿದ್ರು. ಗುಲ್ಜರಿಲಾಲ್ ನಂದಾ ಇವರು 2 ಬಾರಿ ಹಂಗಾಮಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 1964ರಲ್ಲಿ ನೆಹರು ವಿಧಿವಶರಾದಾಗ 13 ದಿನ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಾಣ ಬಿಟ್ಟಾಗ 13 ದಿನ ಹಂಗಾಮಿ ಪ್ರಧಾನಿಯಾಗಿ ಕೆಲಸ ಮಾಡಿದ್ರು. ಇವರು ಹಿಂದೂ ಕತ್ರಿ ಸಮುದಾಯಕ್ಕೆ ಸೇರಿದ್ರು. ಯಾವ ಜಾತಿ ಅವರು ಹೆಚ್ಚು?
ಜಾತಿಯ ವಿಚಾರಕ್ಕೆ ಬಂದ್ರೆ ಪ್ರಧಾನಿಯಾದವರಲ್ಲಿ ಬ್ರಾಹ್ಮಣ ಸಮುದಾಯದವರು ಹೆಚ್ಚು ಬಾರಿ ಪ್ರಧಾನಿಯಾಗಿರೋದನ್ನ ಗಮನಿಸಬಹುದು. ಈವರೆಗೆ ಆಗಿರೋ 15 ಪ್ರಧಾನಿಗಳ ಪೈಕಿ 6 ಮಂದಿ ಬ್ರಾಹ್ಮಣರಾಗಿದ್ದಾರೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 4.3% ಬ್ರಾಹ್ಮಣ ಸಮುದಾಯದ ಜನ ಇದ್ದಾರೆ. ಇವರು 51 ವರ್ಷಗಳ ಕಾಲ ದೇಶ ಆಳಿದ್ದಾರೆ. ಅದೇ ರಜಪೂತ ಸಮುದಾಯದಿಂದ 2 ಪ್ರಧಾನಿಯಾಗಿ 1 ವರ್ಷ 9 ತಿಂಗಳು ದೇಶ ಆಳಿದ್ದಾರೆ. ಇವರು ದೇಶದ ಜನಸಂಖ್ಯೆ ಪೈಕಿ 8% ನಷ್ಟು ಇದ್ದಾರೆ. ಇನ್ನು ಕತ್ರಿ ಸಮುದಾಯದ 2 258 ದಿನ ದೇಶ ಆಳಿದ್ದಾರೆ. ಇವರು ದೇಶದ ಜನಸಂಖ್ಯೆಯಲ್ಲಿ 8ರಿಂದ 9% ನಷ್ಟು ಇದ್ದಾರೆ. ಇನ್ನು ಸಿಖ್ ಸಮುದಾಯದ 1 ಪ್ರಧಾನಿಯಾಗಿದ್ದು ಬರೋಬ್ಬರಿ 10 ವರ್ಷ ದೇಶ ಆಳಿದ್ದಾರೆ. ಆದ್ರೆ ಇವರ ಜನಸಂಖ್ಯೆ ಇರೋದು ಜಸ್ಟ್ 1.72% ಮಾತ್ರ. ಒಬಿಸಿ ಅಡಿಯಲ್ಲಿ ಬರೋ ಮೋದ್ಗಾಂಚಿ ಟೇಲಿ ಮತ್ತು ಒಕ್ಕಲಿಗ ಸಮುದಾಯದಿಂದ ತಲಾ ಒಬ್ಬೊಬ್ಬರು ಪ್ರಧಾನಿಯಾಗಿದ್ದಾರೆ. ಇವರು 11 ವರ್ಷ ದೇಶ ಆಳಿದ್ದು ಈಗಲೂ ಒಬಿಸಿ ನಾಯಕ ಮೋದಿ ಪ್ರಧಾನಿಯಾಗಿದ್ದಾರೆ. ದೇಶದಲ್ಲಿ ಒಬಿಸಿ ಅಡಿಯಲ್ಲಿ ಬರೋ ಸಮುದಾಯಗಳ ಒಟ್ಟು ಜನಸಂಖ್ಯೆ 41% ನಷ್ಟು ಇದೆ. 1% ಜನಸಂಖ್ಯೆ ಇರೋ ಕಯಾಸ್ತಾ ಸಮುದಾಯದಿಂದ 1 ಪ್ರಧಾನಿಯಾಗಿದ್ದು 1 ವರ್ಷ 216 ದಿನ ದೇಶ ಆಳಿದ್ದಾರೆ. ಇನ್ನು ಜಾಟ್ ಸಮುದಾಯದಿಂದ 1 ಪ್ರಧಾನಿಯಾಗಿ 170 ದಿನ ಹುದ್ದೆಯಲ್ಲಿದ್ರು. ದೇಶದಲ್ಲಿ ಜಾಟರ ಜನಸಂಖ್ಯೆ 6.5% ನಷ್ಟು ಇದೆ. ಒಬಿಸಿ ಪ್ರಧಾನಿಗಳು ಯಾರು? ಭಾರತದಲ್ಲಿ ಪ್ರಧಾನಿ ಮೋದಿ ಒಬಿಸಿ ಸಮುದಾಯಕ್ಕೆ ಸೇರಿದ ಮೊದಲ ಪ್ರಧಾನಿ ಅಂತ ಹೇಳಿಕೊಂಡಿದ್ರು. ಆದ್ರೆ ನಂತರದಲ್ಲಿ ಒಕ್ಕಲಿಗ ಸಮುದಾಯ ಕೂಡ ಒಬಿಸಿ ಅಡಿಯಲ್ಲೇ ಬರುತ್ತೆ. ನಾನೇ ಮೊದಲ ಒಬಿಸಿ ಪ್ರಧಾನಮಂತ್ರಿ ಅಂತ ದೇವೇಗೌಡರು ಸ್ಪಷ್ಟನೆ ನೀಡಿದ್ರು. ಅಂದ್ರೆ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಒಬಿಸಿ ಕೆಟಗರಿಯಿಂದ ಪ್ರಧಾನಿಯಾಗಿರೋದು ಈವರೆಗೆ 2 ಮಾತ್ರ. ಇನ್ನು ಜಾಟ್ ಸಮುದಾಯವನ್ನು ಕೂಡ ಇತ್ತೀಚೆಗೆ ಹಲವಾರು ರಾಜ್ಯಗಳಲ್ಲಿ ಒಬಿಸಿ ಅಡಿಗೆ ಸೇರಿಸಲಾಗಿದೆ. ಹೀಗಾಗಿ ಜಾಟ್ ಸಮುದಾಯದ ಚರಣ್ ಸಿಂಗ್ ಕೂಡ ಒಬಿಸಿ ಪ್ರಧಾನಿ ಅಂತ ಹೇಳಬಹುದು. ಆದ್ರೆ ಈ ಸಲ INDIA ಒಕ್ಕೂಟದಿಂದ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿಯಾಗೋ ಸಾಧ್ಯತೆ ಇದೆ. ಒಂದ್ ವೇಳೆ ಹಾಗಾದ್ರೆ ಬಿಜೆಪಿಯ ಒಬಿಸಿ ನಾಯಕ ವರ್ಸಸ್ ಕಾಂಗ್ರೆಸ್ನ ದಲಿತ ನಾಯಕ ಅನ್ನೋ ಕದನ ಇದಾಗಲಿದೆ. INDIA ಒಕ್ಕೂಟ ಗೆದ್ದು ಖರ್ಗೆ ಪ್ರಧಾನಿ ಆದ್ರೆ ದೇಶದ ಮೊಟ್ಟ ಮೊದಲ ದಲಿತ ಪ್ರಧಾನಿ ಎನಿಸಿಕೊಳ್ಳಲಿದ್ದಾರೆ. ಅಂದ ಹಾಗೆ ದಲಿತರ ಜನಸಂಖ್ಯೆ ದೇಶದಲ್ಲಿ 25% ನಷ್ಟು ಇದೆ. ಫ್ರೆಂಡ್ಸ್, ಇದು ದೇಶವನ್ನು ಈವರೆಗೆ ಆಳಿರೋ ಪ್ರಧಾನಿಗಳ ಸಮುದಾಯದ ಬಗ್ಗೆ, ಆ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅಂತ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ನಿಸ್ತು? ಇವರಲ್ಲಿ ಯಾರು ತುಂಬಾ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.